ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇಯರ್ ಎಂಡಲ್ಲಿ ಪ್ರತಿ ಮಾಲ್ಸಲ್ಲೂ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಡೆಕೋರೇಷನ್ಸನ್ನು ಹಾಕಿರ್ತಾರೆ. ಸೊ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ನೋಡೋಣ ಅಂತ ಓರಿಯನ್ ಮಾಲ್ಗೆ ಹೋಗಿದ್ದೆ. ಆ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ತಲುಪುತ್ತೆ. ಸೊ ಈಗ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರಾಜಾಜಿನಗರ್ ರಾಜ್ಕುಮಾರ್ ರೋಡಲ್ಲಿರುವಂಥ ಓರಿಯನ್ ಮಾಲ್ಗೆ ಬಂದಿದ್ದೀನಿ. ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ಮಂತಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಪ್ರಯುಕ್ತ ಚೆನ್ನಾಗಿ ಡೆಕೋರೇಷನ್ಸನ್ನು ಮಾಡಿರ್ತಾರೆ. ಅದನ್ನು ನೋಡೋಕ್ಕೆ ಪ್ರತಿ ವರ್ಷ ಓರಿಯನ್ ಮಾಲ್ಗೆ ಬರ್ತೀವಿ. ಈ ವರ್ಷವೂ ಸಹ ಓರಿಯನ್ ಮಾಲ್ಗೆ ಹೋಗಿದ್ದಾಗ ವಿಡಿಯೋಸನ್ನು ತೆಗೆದಿದ್ದೆ. ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಈವ್ ಪ್ರಯುಕ್ತ ಹೇಗೆಲ್ಲ ಡೆಕೋರೇಷನ್ಸನ್ನು ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ವಿಡಿಯೋ ನೋಡ್ತಾ ಬನ್ನಿ, ವಿಡಿಯೋನ ಎಂಜಾಯ್ ಮಾಡಿ. ಲಾಸ್ಟ್ ಇಯರ್ ಓರಿಯನ್ ಮಾಲಲ್ಲಿ ಡಿಸೆಂಬರ್ ಮಂತಲ್ಲಿ ಮ್ಯೂಸಿಕಲ್ ಗಿಟಾರ್ ಆರ್ಕೆಸ್ಟ್ರಾ ಥೀಮಲ್ಲಿ ಡೆಕೋರೇಷನನ್ನು ಮಾಡಿದರು. ನನ್ನ ಮೇಲ್ಗಡೆ ಫೋಟೋಸನ್ನು ಶೇರ್ ಮಾಡ್ತಾ ಇದ್ದೀನಿ, ವಾಚ್ ಮಾಡಿ. ಸೊ ಈ ವರ್ಷ ಯಾವ ಥೀಮಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ತಾ ಬರೋಣ. ಪ್ರತಿಯೊಂದು ಪಿಲ್ಲರಲ್ಲೂ ಲೈಟ್ಸು ಮತ್ತು ಆ ಪಿಲ್ಲರ್ ಮೇಲೆ ಕಲರ್ಡ್ ಲೈಟ್ ಬೆಲ್ಸನ್ನು ಹಾಕಿದ್ದಾರೆ. ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಇದೊಂದು ಹ್ಯೂಜ್ ಹ್ಯಾಟ್ ವಿತ್ ಕ್ರಿಸ್ಮಸ್ ಟ್ರೀಸ್, ಸರೌಂಡಿಂಗ್ ಕ್ರಿಸ್ಮಸ್ ಟ್ರೀಸನ್ನು ಹಾಕಿದರು. ತುಂಬ ಚೆನ್ನಾಗಿತ್ತು. ಹ್ಯಾಟು ತುಂಬ ಕಲರ್ಫುಲ್ಲಾಗಿ ಫುಲ್ಲು ಲೈಟಿಂಗ್ಸ್ ಎಲ್ಲ ಮಾಡಿ. ಇದು ಓರಿಯನ್ ಮಾಲ್ ಎಂಟ್ರೆನ್ಸ್ ಸ್ಟಾರ್ಟಿಂಗಲ್ಲಿ ಈ ಡೆಕೋರೇಷನನ್ನು ಮಾಡಿದರು. ಈ ಹ್ಯೂಜ್ ಹ್ಯಾಟು ಮತ್ತು 4 ಸ್ಮಾಲ್ ಕ್ರಿಸ್ಮಸ್ ಟ್ರೀಸು. ಮೇಲ್ಗಡೆ ಪೂರ್ತಿ ಪಿಲ್ಲರ್ಸಲ್ಲೆಲ್ಲ ಲೈಟಿಂಗ್ಸು ಮತ್ತು ಲೈಟ್ ಬೆಲ್ಸನ್ನು ಈ ರೀತಿ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಕಲರ್ಫುಲ್ಲಾಗಿ ಬ್ರೈಟಾಗಿ. ಓರಿಯನ್ ಮಾಲ್ ಎಲ್ಲ ಜಗಮಗ ಜಗಮಗ ಅಂತ ಮಿಣುಕ್ತಾ ಇತ್ತು. ಹಾಗೆ ಸ್ಕೈಯಲ್ಲಿರೋ ಒಂದು ಸ್ಟಾರ್ ಕ್ಲಸ್ಟರೇ ಓರಿಯನ್ ಮಾಲಲ್ಲಿ ಬಂದು ಕೂತಿರೋ ಥರ ತುಂಬ ಲೈಟ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ಮುಂದೆ ಬಂದರೆ ಇನ್ನೊಂದು ಡೆಕೋರೇಷನ್ ಥೀಮನ್ನು ನೋಡ್ಬೋದು ನೀವು. ಅದನ್ನು ನೋಡಿ ತುಂಬ ಇಷ್ಟ ಆಯಿತು, ತುಂಬ ಶಾಕು ಆಯಿತು. ಇಷ್ಟು ಚೆನ್ನಾಗಿ ಈ ವರ್ಷ ಡೆಕೋರೇಷನ್ ಮಾಡಿದ್ದಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾವ ಥೀಮು ಅಂತ ಗೊತ್ತಿಲ್ಲದೆ ಸುಮ್ಮನೆ ಹಾಗೆ ವಿಸಿಟನ್ನು ಕೊಟ್ವಿ. ತುಂಬ ಚೆನ್ನಾಗಿತ್ತು ನೋಡಿ. ಅದೇ ಈ ಡೆಕೋರೇಷನು, ಹ್ಯೂಜ್ ಡೆಕೋರೇಷನ್. ಮೇಲ್ಗಡೆ ಒಂದು ಹ್ಯೂಜ್ ಕ್ರಿಸ್ಮಸ್ ಟ್ರೀ, ಸುತ್ತಲೂ ಸ್ಯಾಂತಾ ಕ್ಲಾಸ್, ಸ್ನೋ ಮ್ಯಾನ್, ರೈನ್ ಡಿಯರ್ಸ್. ಇದು ಸ್ಯಾಂತಾ ಕ್ಲಾಸ್ ಹೌಸ್ ರೀತಿ, ಒಂದು ಹ್ಯೂಜ್ ಹೌಸ್ ರೀತಿ ಕಟ್ಟಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸ್ಯಾಂತಾ ಕ್ಲಾಸ್ ಹ್ಯೂಜ್ ಸ್ಟ್ಯಾಚ್ಯೂವನ್ನು ಮುಂದೆ ಇಟ್ಟಿದ್ರು. ರಿಯಲ್ ಸ್ಯಾಂತಾ ಕ್ಲಾಸೇ ನಿಂತಿರೋ ರೀತಿ. ಮತ್ತು ರೈನ್ ಡೀರ್ಸು, ಫ್ಲವರ್ ಬೊಕೇಸು, ಅನಿಮಲ್ದು ಡಾಲ್ಸು, ಸುತ್ತಲೂ ಈ ರೀತಿ ರೈನ್ ಡೀರ್ಸು. ಹಾಗೇ ನೋಡ್ತಾ ಬನ್ನಿ ಡೆಕೋರೇಷನ್ನು. ಸ್ಯಾಂತಾ ಕ್ಲಾಸ್ ಹೌಸು. ಮತ್ತು ಇದು ವಿಂಟರ್ ಸೀಸನ್ ಆದ್ದರಿಂದ ವಿಂಟರ್ ಸೀಸನ್ ಕಾನ್ಸೆಪ್ಟನ್ನು ಸಹ ಯೂಸ್ ಮಾಡಿದ್ದಾರೆ. ನಮಗೆ ರೈನ್ ಡೀರು ಮತ್ತು ಸ್ನೋಮ್ಯಾನ್ ಕಾನ್ಸೆಪ್ಟು ಸಹ ಯೂಸ್ ಮಾಡಿದ್ದಾರೆ ನೋಡಿ. ವಿಂಟರ್ ಸೀಸನಲ್ಲಿ ಸ್ಯಾಂತಾ ಕ್ಲಾಸ್ ಹೇಗೆ ಡ್ರೆಸ್ಸಪ್ಪನ್ನು ಮಾಡ್ಕೊಂಡು ನಿಂತಿದ್ದಾರೆ ಅಂತ. ಮುಂದುಗಡೆ 3 ಕ್ಯಾಂಡಲ್ಸನ್ನು ಇಟ್ಟಿದ್ದಾರೆ. ಮೇಲ್ಗಡೆ ಒಂದು ಸ್ಟಾರ್ ವಿತ್ ಕ್ರಿಸ್ಮಸ್ ಟ್ರೀ. ಸುತ್ತಲೂ ಪಿಲ್ಲರ್ಸ್ಗೆ ಲೈಟ್ಸನ್ನು ಹಾಕಿ ಬೆಲ್ಸನ್ನು ಹ್ಯಾಂಗ್ ಮಾಡಿದ್ದಾರೆ. ಕಲರ್ಫುಲ್ಲಾಗಿ ಬ್ರೈಟ್ ಆಗಿತ್ತು ಓರಿಯನ್ ಮಾಲು. ಸ್ಟಾರ್ ಕ್ಲಸ್ಟರೇ ಓರಿಯನ್ ಮಾಲ್ಗೆ ಬಂದು ಕೂತಿರೋ ರೀತಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಈ ವರ್ಷದ ಕಾನ್ಸೆಪ್ಟು ತುಂಬ ಇಷ್ಟ ಆಯಿತು ನೋಡಿ. ಸ್ಯಾಂತಾ ಕ್ಲಾಸು ಫುಲ್ ವಿಂಟರ್ ವೇರಲ್ಲಿದ್ದಾರೆ. ಇದು 2 ಸ್ನೋ ಮ್ಯಾನ್ಗಳು, ಹ್ಯೂಜ್ ಸ್ನೋ ಮ್ಯಾನ್ಸ್. ತುಂಬ ಚೆನ್ನಾಗಿತ್ತು. ಫೋಟೋಸ್ ತೆಗೆಸ್ಕೊಳ್ಳೋರ್ದು ಗೊತ್ತಲ್ವಾ, ಈ ಥರ ಎಲ್ಲ ಇದ್ದರೆ ಹ್ಯೂಜ್ ಫೋಟೋ ಕ್ರೇಜ್ ಇರೋರು, ಇಷ್ಟಪಡದೇ ಇರೋರು ಫೋಟೋಸನ್ನು ಇಲ್ಲಿ ನಿಂತ್ಕೊಂಡು ಫೋಟೋಸನ್ನು ತೆಗೆಸ್ಕೋತಾರೆ. ಅಷ್ಟು ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ಸ್ನೋ ಮ್ಯಾನು, ವಿಂಟರ್ ಆದ್ದರಿಂದ ಫೈರ್ ಪ್ಲೇಸು, ಸ್ನೋ ಮ್ಯಾನ್, ವಿಂಟರ್ ವೇರಲ್ಲಿರೋ ಕುಟ್ಟಿ ಕುಟ್ಟಿ ಸ್ನೋ ಮ್ಯಾನ್ಗಳು, ಮತ್ತು ಫೈರ್ ಪ್ಲೇಸು, ಕ್ರಿಸ್ಮಸ್ ಟ್ರೀಸು. ಇದು ವಿಂಟರ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಸೊ ನೋಡಿ ನಮ್ಮಿಬ್ರಿಗೂ ಫುಲ್ಲು ಶಾಕು.
ಫುಲ್ಲು ಖುಷಿ ಕೂಡ ಆಯಿತು. ಈ ರೀತಿ ಕಾನ್ಸೆಪ್ಟು ಇದೆ ಫಸ್ಟ್ ಟೈಮು. ನಾವು 4-5 ಇಯರ್ಸಿಂದ ಬರ್ತಾ ಇದ್ದೀವಿ ಪ್ರತಿ ವರ್ಷ ಇಲ್ಲಿ. ಈ ರೀತಿ ಕಾನ್ಸೆಪ್ಟು ಇದೆ ಫಸ್ಟ್ ಟೈಮ್ ಮಾಡಿರೋದು. ಮೇಲ್ಗಡೆಯಿಂದ ಹಾಗೆ ನೋಡ್ತಾ ಬನ್ನಿ, ಕ್ರಿಸ್ಮಸ್ ಟ್ರೀಯಿಂದ ಸ್ಟಾರ್ಟ್ ಆಗಿ ಕೆಳಗಡೆ ಸ್ಯಾಂತಾ ಕ್ಲಾಸ್ ಹೌಸು, ಬಿಗ್ ಸ್ಯಾಂತಾ ಕ್ಲಾಸು ಎಲ್ಲರಿಗೂ ವಿಶ್ ಮಾಡ್ತಾ ನಿಂತಿರೋ ರೀತಿ, ಮತ್ತು ರೈನ್ಡೀರ್ಸು, ಸ್ನೋಮ್ಯಾನು, ವಿಂಟರ್ ಕಾನ್ಸೆಪ್ಟ್ದು, ಮತ್ತು ಅನಿಮಲ್ಸು, ಅಲ್ಲಲ್ಲಿ ಬೊಕ್ಕೇಸು ಸುತ್ತಲೂ ತುಂಬ ಚೆನ್ನಾಗಿತ್ತು ಈ ಸಲ ಅರೇಂಜ್ಮೆಂಟು. ಸೊ ಪೂರ್ತಿ ಮತ್ತೆ ಇನ್ನೊಂದು ಸರ್ಕಲ್ ಮಾಡಿ ತೋರಿಸ್ತೀನಿ. ಸ್ಯಾಂತಾ ಕ್ಲಾಸ್ ಹೌಸು ಆಲ್ರೆಡಿ ಒಂದು ಸರ್ಕಲ್ ಮಾಡಿ ತೋರಿಸಿದ್ದೀನಿ, ಈಗ ಇನ್ನೂ ಒಂದು ಸರ್ಕಲ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಧಾನಕ್ಕೆ ನೋಡಿ, ಖಂಡಿತ ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ. ಮಲ್ಲೇಶ್ವರಂ, ಬಸವೇಶ್ವರ ನಗರ್, ರಾಜಾಜಿನಗರ್ ಸರೌಂಡಿಂಗ್ಸಲ್ಲಿ ಯಾರಿದ್ದೀರಾ ಒಂದು ಸಲ ಬಂದು ಓರಿಯನ್ ಮಾಲ್ಗೆ ವಿಸಿಟ್ ಮಾಡಿ. ಬ್ಯಾಂಗ್ಳೂರಿಯನ್ಸ್ ಯಾರೇ ಆಗಿದ್ದರೂ ರಾಜಾಜಿನಗರ್ ರಾಜ್ಕುಮಾರ್ ರೋಡಲ್ಲಿರೋ ಓರಿಯನ್ ಮಾಲ್ಗೆ ಒಂದು ಸಲ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಜಾನ್ವರಿ ಫಸ್ಟ್ ವೀಕ್ವರೆಗೂ ಈ ಡೆಕೋರೇಷನ್ಸ್ ಇರುತ್ತೆ. ಒಂದು ಸಲ ಬಂದು ನೋಡಿ, ಮಕ್ಕಳನ್ನ ಕರ್ಕೊಬನ್ನಿ, ತುಂಬ ಖುಷಿ ಪಡ್ತಾರೆ. ಈವ್ನಿಂಗ್ ಟೈಮ್ ಬಂದರೆ ಈ ರೀತಿ ಲೈಟ್ಸ್ ಎಲ್ಲ ಹಾಕಿ ತುಂಬ ಕಲರ್ಫುಲ್ಲಾಗಿ ಬ್ರೈಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ ಬಂದು ಖಂಡಿತವಾಗ್ಲೂ ಯಾವತ್ತಾದರೂ ಒಂದಿನ, ಇನ್ನೂ 10-15 ಡೇಸ್ ಇರುತ್ತೆ ಈ ಡೆಕೋರೇಷನ್ಸ್ ಎಲ್ಲ, ಖಂಡಿತವಾಗ್ಲೂ ನೋಡಿ, ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿತ್ತು. ಮತ್ತು ಅದನ್ನೆಲ್ಲ ನೋಡಿಕೊಂಡು ನಾವು ಓರಿಯನ್ ಮಾಲ್ ಔಟ್ಸೈಡ್ಗೆ ಹೊರಟಿದ್ದೀವಿ. ಓರಿಯನ್ ಮಾಲ್ ಲೇಕನ್ನು ನೋಡೋಕ್ಕೆ ಆಚೆನೂ ಸಹ ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಟೈಮ್ಸು ಓರಿಯನ್ ಮಾಲಲ್ಲಿ. ಸ್ಪೆಷಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಈವ್ಗೆ ತುಂಬ ಸ್ಪೆಷಲಾಗಿ ಲೈಟ್ ಅರೇಂಜ್ಮೆಂಟ್ಸನ್ನು ಮಾಡಿರ್ತಾರೆ. ಸೊ ಓರಿಯನ್ ಮಾಲ್ ಔಟ್ಸೈಡ್ ಬಂದ್ವಿ. ಇದು ಓರಿಯನ್ ಮಾಲ್ ಔಟ್ಸೈಡು. ಲೈಟ್ಸ್ ಸುರಿಮಳೆನೇ ಹಾಕಿರ್ತಾರೆ, ರೆಗ್ಯುಲರಾಗೇ ಇರುತ್ತೆ ಈ ರೀತಿ ಲೈಟ್ಸು. ಬಟ್ ಇದು ಇಯರ್ ಎಂಡಿಂಗ್ ಆದ್ದರಿಂದ ಲೈಟಿಂಗ್ಸ್ ಇನ್ನೂ ಸ್ಪೆಷಲ್ಲಾಗಿ ಚೆನ್ನಾಗಿ ಮಾಡಿದರು. ಇದು ವರ್ಲ್ಡ್ ಟ್ರೇಡ್ ಸೆಂಟರ್. ನೈಟ್ ಟೈಮ್ ಅಂದರೆ ಅಲ್ಲಿನ ಲೈಟ್ಸು, ಬಿಲ್ಡಿಂಗ್ ನೋಡೋಕ್ಕೆ ಒಂದು ಖುಷಿ. ಮತ್ತು ಸುತ್ತಲೂ ಅಪಾರ್ಟ್ಮೆಂಟ್ಸು, ಬ್ರಿಗೇಡ್ ಅಪಾರ್ಟ್ಮೆಂಟ್ಸು ಸುತ್ತಲೂ ಇದೆ. ಓರಿಯನ್ ಮಾಲ್ ಸರೌಂಡಿಂಗ್ಸ್ ತುಂಬ ಚೆನ್ನಾಗಿದೆ. ಮತ್ತು ಓರಿಯನ್ ಮಾಲ್ ಎದುರುಗಡೆ ಓರಿಯನ್ ಲೇಕ್ ಸಹ ಇದೆ. ಆ ಓರಿಯನ್ ಲೇಕ್ ಸುತ್ತನೂ ಲೈಟ್ಸಿಂದ ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೈಟ್ ಟೈಮ್ ನೋಡೋದಕ್ಕೆ. ಪಕ್ಕದಲ್ಲೇ ಒಂದು ಚಿಕ್ಕ ಮ್ಯೂಸಿಕಲ್ ಫೌಂಟೇನ್ ಸಹ ಇದೆ. ಅಲ್ಲೇ ಹೋಗಿ ನಿಂತ್ಕೊಂಡು ನೋಡಿದ್ರೆ ಮ್ಯೂಸಿಕ್ ಎಲ್ಲ ಹಾಕಿರ್ತಾರೆ. ಮ್ಯೂಸಿಕಲ್ ಫೌಂಟೇನು ಪುಟ್ಟದಾಗಿ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಆಡ್ತಾಯಿತ್ತು ಮ್ಯೂಸಿಕಲ್ ಫೌಂಟೇನು ವಿತ್ ಮ್ಯೂಸಿಕ್ಕು. ನೋಡೋಕ್ಕೆ ತುಂಬ ಖುಷಿ ಆಯಿತು. ಈವ್ನಿಂಗ್ ಬಂದರೆ ಈ ರೀತಿ ನಿಮಗೆ ಮ್ಯೂಸಿಕಲ್ ಫೌಂಟೇನ್ಸು, ಲೈಟ್ಸು ಎಲ್ಲ ಸಿಗುತ್ತೆ. ಸೊ ಲೇಕ್ ಔಟ್ಸೈಡು ನಮಗೆ ಒಂದು ಚಿಕ್ಕ ಸ್ನ್ಯಾಕ್ ಸ್ಟೋರ್ ಇದೆ. ಆಚೆ ಈ ರೀತಿ ಎಲ್ಲ ಕೂತ್ಕೊಂಡು ಗಾಳಿ, ತಂಪಾದ ಗಾಳೀಲಿ ಕೂತ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಬೇಕಿದ್ರೆ ತಿನ್ಬೋದು. ಬರ್ಗರು, ಸಮೋಸ, ಪಾವ್ ಭಾಜಿ ಮೋಸ್ಟ್ಲಿ ಇಲ್ಲ, ವಡಾಪಾವ್ ಇತ್ತು, ಕಾಫಿ ಟೀ ಇತ್ತು, ಮಸಾಲೆ ವಡ ಇತ್ತು. ಏನು ಬೇಕಾದರೂ ತೊಗೊಂಡು ಅಲ್ಲಿ ತಿನ್ಬೋದು. ಸುತ್ತಲೂ ಲೇಕ್ ವ್ಯೂ ನೋಡಿಕೊಂಡು, ಮಧ್ಯ ಒಂದೆರಡು ಫೌಂಟನ್ಸ್ ಇದೆ, ಪಕ್ಕದಲ್ಲೇ ಒಂದು ಚಿಕ್ಕ ಮ್ಯೂಸಿಕಲ್ ಫೌಂಟೇನ್ ಇದೆ. ಕಾಫಿ ಟೀ ಸ್ಟ್ರಾಂಗಾಗಿ ಕುಡಿತಾ, ಏನಾದರೂ ಸಮೋಸ, ಬರ್ಗರ್ ಅರ್ತಿ ಸ್ನ್ಯಾಕ್ಸನ್ನು ತಿಂತಾ, ಫ್ರೆಂಡ್ಸ್ ಜೊತೆ, ರಿಲೇಷನ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದು ಸ್ಪೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಇದು ಅಪ್ಸೈಡ್ ವ್ಯೂ. ಆ ಡೆಕೋರೇಷನ್ದು ದೂರದಿಂದ ತೆಗೆದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಮೇಲ್ಗಡೆ ಸ್ಟಾರು, ಕ್ರಿಸ್ಮಸ್ ಟ್ರೀ, ಹಾಗೆ ಕೆಳಗಡೆ ಸ್ಯಾಂತಾ ಕ್ಲಾಸ್ ಹೌಸು. ಇದು ಈ ಸಲ ಡೆಕೋರೇಷನ್ದು ಅಪ್ಸೈಡ್ ವ್ಯೂ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಖಂಡಿತ ಓರಿಯನ್ ಮಾಲ್ಗೆ ಬಂದು ಇದನ್ನು ನೋಡ್ಕೊಂಡು ಹೋಗಿ. ಇನ್ನೂ 10-15 ಡೇಸ್ ಇರುತ್ತೆ ಈ ಡೆಕೋರೇಷನ್ನು. ತುಂಬ ಚೆನ್ನಾಗಿತ್ತು ಈ ಸಲ ಡೆಕೋರೇಷನ್ನು. ನಮಗಂತೂ ಹೋಗಿ ತುಂಬ ಖುಷಿಯಾಯಿತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಎಲ್ಲರಿಗೂ ಮೆರಿ ಕ್ರಿಸ್ಮಸ್. ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. Thank you for watching my video. Take care. See you. Bye bye.